ಹಾಯ್ ಗೈಸ್, ಇವತ್ತಿನ ನನ್ನ ಯೂಟ್ಯೂಬ್ ವಿಡಿಯೋ ಬಂದ್ಬಿಟ್ಟು ನಮ್ದು ಫ್ಯಾನ್ಸಿ ಸ್ಟೋರ್ ಟೂರ್ನ ಮಾಡ್ತಾ ಇದೀವಿ. ನಮ್ಮ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಇಷ್ಟೆಲ್ಲ ಐಟಮ್ಸ್ ಇದೆಯಾ ಅಂತ ನನಗೆ ಶಾಕ್ ಆಗಿ ಹೋಗ್ಬಿಟ್ಟಿದೆ. ಸೊ ನಿಮ್ಗೂ ಗೊತ್ತಾಗ್ಬೇಕಾ ನಮ್ಮ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಏನೇನಿದೆ ಅಂತ? ಕಂಪ್ಲೀಟ್ ವಿಡಿಯೋ ನೋಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ನಿಮಗೆ ತಮ್ಲೈನಲ್ಲಿ ಗೊತ್ತಿರುತ್ತೆ ಇವತ್ತಿಂದು ಕಾನ್ಸೆಪ್ಟ್ ಏನಂತ ಹೇಳ್ಬಿಟ್ಟು. ಸೊ ಎಸ್, ನಾನಿವತ್ತು ಬಂದಿರೋದು ಅಲಂಕಾರ್ ಫ್ಯಾನ್ಸಿ ಸ್ಟೋರ್ ಅಂತ ಶಿರಾದಲ್ಲಿ. ಇವತ್ತು ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನಮ್ಮ ಶಾಪ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ದ ಥಿಂಗ್ ಈಸ್ ಬ್ರೈಡಲ್ಸ್ಗೆ ಆಗಿರ್ಬೋದು, ನಾನ್ ಬ್ರೈಡಲ್ಸ್ಗೆ ಆಗಿರ್ಬೋದು. ಸೊ ಮೇನ್ ಥಿಂಗ್ ಏನಪ್ಪ ಅಂತಂದರೆ ಜುವೆಲ್ಸ್. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಇಟ್ ಈಸ್ ಲೈಕ್ ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಅದು ಡಿಸೈನರಿ ಬ್ಲೌಸಸ್ ಆಗಿರ್ಬೋದು. ಈಗ ಎಂಬ್ರಾಯ್ಡರಿ ವರ್ಕ್ ಅಂತಂದರೆ ಇಟ್ಸ್ ಲೈಕ್ ಇವೆಂಟ್ ಥರ ಆಗೋಗ್ಬಿಟ್ಟಿದೆ. ಇದು ವೆರಿ ಬಿಗ್ ಡೇ ಮ್ಯಾರೇಜಸ್ ಅನ್ನೋದು. ಸೊ ಆವಾಗ ನಮ್ಗೆ ಅರ್ಜೆನ್ಸಿನಲ್ಲಿ ಕೆಲವೊಂದು ಐಟಮ್ ಸಿಗುತ್ತೆ, ಕೆಲವೊಂದು ಐಟಮ್ ಸಿಗಲ್ಲ. ಸೊ ಅದನ್ನ ನಾವು ಪ್ಲ್ಯಾನ್ ಮಾಡಿಕೊಂಡು ಶಿರಾದಲ್ಲಿ ನಾವೇನೋ ಬಿಗ್ ಪ್ಲ್ಯಾಟ್ಫಾರ್ಮ್ ಥರನೇ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಅಂಥವ್ರಿಗೆಲ್ಲ ಎನಿ ಎಮರ್ಜೆನ್ಸಿ ಇತ್ತು ಅಂದರೆ ನಾನು ಕೆಳಗಡೆ ಇನ್ಸ್ಟಾಗ್ರಾಮ್ ಐಡಿಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಏನೇನು ಬೇಕೋ ಐಟಮ್ಸ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ವಿತಿನ್ 2 ಡೇಸಲ್ಲಿ ಕೊರಿಯರ್ ಕೂಡ ಆಗಿರುತ್ತೆ. ಆಲ್ ಓವರ್ ಕರ್ನಾಟಕ ಇದು ಇರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಬ್ಲೌಸ್ ಅಂತಂದರೆ ಈಗ ಎಷ್ಟೊಂದು ಜನ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ನೋಡಿಕೊಂಡು ಇಲ್ಲಿಗೆ ಬಂದು ವಿತಿನ್ 1 ಡೇನಲ್ಲಿ ಸ್ಟಿಚ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೂ ಕೂಡ ಈ ಆಪ್ಷನ್ಸ್ ಇರುತ್ತೆ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಗೈಸ್. ಮೊದಲೆಲ್ಲ ಏನಾಗ್ತಾಯಿತ್ತು, ನಾವು ತುಂಬ ಕಡೆ ಹೋಗಿ ಹುಡುಕಾಡಿ 2-3 ದಿನ ಫ್ಯಾಷನ್ ಇದಕ್ಕಂತಲೇ ನಾವು ಶಾಪಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾಯಿದ್ವಿ. ಸೊ ಈಗ ನಮ್ಮ ಶಾಪಲ್ಲೇ ಜುವೆಲ್ಸಿಂದ ಹಿಡಿದು ಕಾಸ್ಮೆಟಿಕ್ಸ್ ಆಗಿರ್ಬೋದು, ನೈಲ್ ಪಾಲಿಷ್ ಆಗಿರ್ಬೋದು ಅಥವಾ ನೈಲ್ ಆರ್ಟಿಂಗ್ ಆಗಿರ್ಬೋದು ಆ್ಯಂಡ್ ಮೇಕಪ್ಸ್, ಈವನ್ದು ನಿಮಗೆ ಮೇಕಪ್ ಆರ್ಟಿಸ್ಟ್ ಕೂಡ ಸಿಕ್ಕಿದ್ದಾರೆ. ಸೊ ಮೇಕಪ್ ಆಗಿರ್ಬೋದು, A to Z ಬ್ಲೌಸಿಂದ ಹಿಡಿದು ಕಾಸ್ಮೆಟಿಕ್ ತನಕ ಆ್ಯಂಡ್ ಬ್ರೈಡಲ್ ಬುಕ್ಕಿಂಗಿಗೆ ಮೇಕಪ್ ಆರ್ಟಿಸ್ಟ್ ಕೂಡ ಸಿಗುತ್ತೆ. ಬ್ರೈಡಲ್ ಆಗಿರ್ಬೋದು, ನಾನ್ ಬ್ರೈಡಲ್ ಆಗಿರ್ಬೋದು. ಸೊ ಇಷ್ಟು ಕಂಪ್ಲೀಟಾಗಿ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್ ಗೈಸ್. ಇದನ್ನು ಯೋಚನೆ ಮಾಡಿ. ಆ್ಯಂಡ್ ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಇದನ್ನು ಪ್ರೊವೈಡ್ ಮಾಡಿಕೊಡ್ತೀವಿ. ಆ್ಯಂಡ್ ಈ ಶಾಪಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಿಮ್ಗೀಗ ತೋರಿಸ್ತಾ ಇದ್ದೀವಿ. ನಾನು ಹೇಳೋದಕ್ಕಿಂತ ನಮ್ಮ ಸಿಸ್ಟರ್ ಓನರ್ ಹೇಳಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಗೈಸ್, ಅದಕ್ಕೂ ಮುಂಚೆ ನಾವು ನಮ್ಮ ಶಾಪ್ನ ಟೂರ್ ಮಾಡ್ಕೊಂಡ್ ಬಂದ್ಬಿಡೋಣ ಒಂದ್ಸರಿ. ಗೈಸ್, ಈಗ ಏನ್ ನೋಡ್ತಾ ಇದ್ದೀರಾ ಅದೆಲ್ಲ ಈ ವಾಚಸ್ ಆಗಿರ್ಬೋದು, ಕೆಲವೊಂದು ತುಂಬಾನೇ ಏನೋ ಲಕ್ಸುರಿಯಸ್ ಐಟಮ್ಸ್ ಆಗಿರ್ಬೋದು, ಅದೆಲ್ಲ ಕಂಪ್ಲೀಟ್ ಬ್ರ್ಯಾಂಡೆಡ್ಸ್ ಇರೋದಿಲ್ಲ. ಇಟ್ಸ್ ಲೈಕ್ ಮೀಡಿಯಂ ಕ್ವಾಲಿಟಿ, ಲೈಕ್ ನಾನ್ ಬ್ರ್ಯಾಂಡೆಡ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ನಾವು ಫ್ಯಾನ್ಸಿ ಸ್ಟೋರ್ ಇರೋದ್ರಿಂದ ನಾವು ಬ್ರ್ಯಾಂಡೆಡ್ ಹಾಕ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಬ್ರ್ಯಾಂಡೆಡ್ ಅಲ್ಲಿ ಬರೋದು ಅಂತಂದ್ರೆ ಕಾಸ್ಮೆಟಿಕ್ಸ್ ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಇರುತ್ತೆ. ಆ್ಯಂಡ್ ಹುಡುಗಿರಿಗೆ ಈ ಥರದ್ದೇ ತುಂಬ ಇಷ್ಟ ಆಗೋದು ಗೈಸ್. ಆ್ಯಂಡ್ ಈ ಶಾಪಲ್ಲಿ ನೀವು ನೋಡ್ತಾ ಇರ್ಬೋದು, ಲೈಕ್ ತುಂಬಾನೇ ವೆರೈಟೀಸ್ನ ನಾವು ಹಾಕಿದ್ದೀವಿ. ಲೈಕ್ ನೆಕ್ಸ್ಟ್ ಲೆವೆಲ್ ಇದೆ. ಇಯರಿಂಗ್ಸ್ ಹಿಡಿದು ಲೈಕ್ ಇಯರಿಂಗ್ಸಲ್ಲೇ ಡಿಫ್ರೆಂಟ್ ಇಯರಿಂಗ್ಸ್ ಬಂದಿದೆ. ಈಗ ನಮಗೆ ಶಾಪ್ ಮಾಡೋದಕ್ಕೆ ಅಂದರೆ ಲೈಕ್ ಸೇಲ್ ಮಾಡೋದಕ್ಕೆ ನಾವು ಶಾಪ್ ಮಾಡೋಕೆನೆ ತುಂಬಾನೇ ಡಿಫಿಕಲ್ಟ್ ಅನ್ಸುತ್ತೆ, ಯಾವ್ದು ತಗೊಳ್ಳಿ ಯಾವ್ದು ಇಡ್ಲಿ ಅಂತೇಳಿ. ಸೊ ನಾವು ಸೆಲೆಕ್ಟ್ ಮಾಡಿ, ಸೊ ನಮ್ಮ ಥಾಟಲ್ಲಿ ಏನಿರುತ್ತೋ ಆ ಥರದನ್ನ ಸೆಲೆಕ್ಟ್ ಮಾಡಿ ನಾವು ಸೇಲಿಗೆ ಇಡ್ತಾ ಇರ್ತೀವಿ. ಆ್ಯಂಡ್ ಬ್ಯಾಂಗಲ್ಸ್ ಆಗಿರ್ಬೋದು, ಕಂಪ್ಲೀಟ್ಲಿ ವೆರೈಟಿ ಇರುತ್ತೆ. ಇದು ನಾವು ಕಂಪ್ಲೀಟಾಗಿ ಒಂದೊಂದೇ ತೋರ್ಸೋಕ್ಕಾಗೋದಿಲ್ಲ. ತುಂಬ ಅಂದರೆ ಈ ಶೂಟ್ ಮಾಡಿರೋದೇ ನಾನು ಲೈಕ್ 6 ಮಂತ್ ಬ್ಯಾಕು. ಎಡಿಟಿಂಗಿಗೆ ಇಷ್ಟು ಮಂತ್ ತೊಗೊಂಡಿದ್ದೀನಿ, ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ. ಸೊ ಎಲ್ಲನೂ ಒಂದೊಂದೇ ತೋರ್ಸೋಕ್ಕೂ ಆಗಲಿಲ್ಲ ನಮಗೆ. ಸೊ ಎಷ್ಟು ಮ್ಯಾಕ್ಸಿಮಮ್ ತೋರಿಸ್ಬೇಕೋ ಅಷ್ಟು ಮ್ಯಾಕ್ಸಿಮಮ್ನ ತೋರಿಸಿದ್ವಿ. ಆ್ಯಂಡ್ ನಮ್ಮ ಸಿಸ್ಟರ್ ಈಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಏನೇನು ಬೇಸಿಸ್ ಐಟಮ್ಸ್ ಇರುತ್ತೆ ಅಂತೇಳಿ. ಸೊ ಗೈಸ್, ಇನ್ನೊಂದು ಮ್ಯಾಟರ್ ಏನಂತಂದರೆ ಲೈಕ್ ನಮ್ಮದು ಈಗ ಶಾಪಿಗೆ ಎಂಬ್ರಾಯ್ಡರಿಂಗ್ ಮಷಿನ್ನ ನಾವು ಅದನ್ನ 2 ಥರದ್ದು ನಾವು ಪರ್ಚೇಸ್ ಮಾಡಿದ್ವಿ. ಇಟ್ಸ್ ಲೈಕ್ ವೆರಿ ಬ್ಯೂಟಿಫುಲ್. ನಿಮ್ಗೆ ಅದು ಕಂಪ್ಲೀಟ್ ಡೀಟೇಲ್ಸ್ ಆ ಥರ ಯಾವ ಥರ ಎಂಬ್ರಾಯ್ಡಿಂಗ್ಸ್ ಬ್ಲೌಸಸ್ ನಾವು ಸ್ಟಿಚ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಅರುಣಾ ಯಾದವ್ ಅಂತ ಇನ್ಸ್ಟಾಗ್ರಾಮ್ ನಾನು ಹಾಕಿದ್ದೀನಿ ಅಲ್ಲ, ಈಗ ಸೈಡಲ್ಲಿ ಆ ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಇಟ್ಸ್ ಆಲ್ ಕಾಸ್ಮೆಟಿಕ್ಸ್. ಈಗ ನಾವು ಯಾವ ಬೇಸಿಸ್ ಮೇಲೆ ನಾವು ಮಾಡಿದ್ದೀವಿ ಅಂದರೆ ಲೈಕ್ ಇವಾಗ ಒಬ್ಬರು ಮದುವೆಗೆ ಅಂತ ಬಂದರೆ ಏನೂ ಮಿಸ್ ಆಗಬಾರ್ದು ಅವರಿಗೆ. ಲೈಕ್ ಕಾಸ್ಮೆಟಿಕ್ಸಿಂದ ಹಿಡಿದು ಕಂಪ್ಲೀಟ್ ಜುವೆಲ್ಸ್ ತನಕ, ಇವೊಂದು ಡ್ರೆಸ್ಸಿಂಗಲ್ಲಿ ಬ್ಲೌಸಸ್, ಡಿಸೈನರಿ ಬ್ಲೌಸಸ್ ತನಕನೂ ನಮ್ಮ ಶಾಪಲ್ಲೇ ಕಂಪ್ಲೀಟಾಗಿ ಆಗಬೇಕು. ಸೊ ಆ ಥರ ಎಲ್ಲ ಐಟಮ್ಸ್ನ ನಾವು ಹಾಕಿದ್ದೀವಿ. ಸೊ ಇದು ಆ್ಯಕ್ಚುಲಿ ತುಂಬ ಎಮರ್ಜೆನ್ಸಿ ಇರೋರು ಅಥವಾ ತುಂಬ ನಿಯರಾಗಿ ಮದುವೆ ಫಿಕ್ಸ್ ಮಾಡಿರೋರು ಅಂಥವ್ರಿಗೆಲ್ಲ ಇಟ್ಸ್ ಅ ವೆರಿ ಯೂಸ್ಫುಲ್ ಶಾಪ್ ಅಂತಲೇ ಹೇಳ್ಬೋದು. ಆ್ಯಂಡ್
ಇಲ್ಲಿ ನಮ್ದು ಈಗ ಈ ಪ್ಲೇಸಲ್ಲಿ ಈಗ ಜಸ್ಟ್ ನಾವು ಹೊಸ್ದಾಗೆ ನಾವು ಮಷಿನ್ ಹಾಕಿರೋದು ಎಂಬ್ರಾಯ್ಡಿಂಗ್ ಮಷೀನು. ಆ್ಯಂಡ್ ಇಟ್ಸ್ ಆಲ್ ಗೋಡೌನ್, ಇರೋ ಬರೋದೆಲ್ಲ ತುಂಬಿಟ್ಟಿದ್ದೀವಿ ಇದಕ್ಕೆ. ಆ್ಯಂಡ್ ಇದು ನಮ್ಮ ಕ್ಯೂಟಿ ಪೈ. ಆ್ಯಂಡ್ ಇದು ನಮ್ಮದು ಜಸ್ಟ್ ಶಾಪ್. ಗೈಸ್ ಏನು ಗೊತ್ತಾ, ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನನಗೆ ಈಗ ತಾನೇ ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಒಂದು ಕಸ್ಟಮರ್ ಬಂದರು. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ಕೊಂಡು ಬಂದೆ ಅಂತ ಹೇಳ್ತಿದ್ದಾರೆ. ನನಗೆ ಎಲ್ಲೂ ಶಿರಾದಲ್ಲಿ ಕೊಟ್ಟಿದ್ದೀನಿ, ಕೆಡಿಸ್ಬಿಟ್ಟಿದ್ದಾರೆ ಸೀರೆನೆಲ್ಲ. ಯಾವ ಥರ ಕೆಡಿಸಿದ್ದಾರೆ, ಏನು ಮಾಡ್ಕೊಟ್ಟಿದ್ದಾರೆ? ಏನು ಅಂದರೆ ಮೇಡಮ್ ಇಲ್ಲಿ ನೋಡಿ, ಈ ಥರ ಇದು ಇಷ್ಟಕ್ಕೆ ಬರಲಿ ಅಂದರೆ ತೊಗೊಂಡೋಗಿ ಹಿಂಗೆ ಹೊಲಿದ್ಬಿಡ್ತಾರೆ ಅಜ್ಜಿಗಳ್ದಂಗೆ. ಬಟ್ ಡೀಪ್ ಇರಲಿ ಹಿಂದೆ ಅಂದರೆ ಫುಲ್ ತೊಗೊಂಡು ಮೇಲೆ ಇಟ್ಬಿಡ್ತಾರೆ. ಹೌದಾ? ಮೆಜರ್ಮೆಂಟ್ ಬ್ಲೌಸ್ ಏನಾಗಿದೆ ಈಗ ಇದು ಚೆನ್ನಾಗಿ ಕರೆಕ್ಟಾಗಿದೆ ಮೇಡಮ್. ಅದೇ ಸ್ವಲ್ಪ ಏನು ಅಂದರೆ ಇದು ಹಿಂದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೀಪ್ ಬರಲಿ. ಇದು ತುಂಬ ಜಾಸ್ತಿ ಆಗೋಯ್ತು. ಇಷ್ಟೊಂದು ಹಾಕೋದಿಲ್ಲ ನಾನು, ಇಷ್ಟು ಬೇಡವೇ ಬೇಡ, ಇಷ್ಟು ಮಾಡಿದ್ರೆ ಸಾಕು. 3.5-4 ಇಂಚು, 3 ಇಂಚ್ ಅಷ್ಟೇ ಮೇಡಮ್ ಎಲ್ಲರೂ ಇಡ್ಸೋದಿಲ್ಲ ಈ ಬಟ್ಟೆ. ಇದು ತುಂಬ ಜಾಸ್ತಿ ಅದಕ್ಕೆ ನಾನು ಇಲ್ಲೇ ತಗೊಂಡು ಬಂದೆ, ಸುಮ್ಮನೆ ಎಲ್ಲ ಇಲ್ಲೇ ಕೊಟ್ಬಿಡೋಣ ಅಂತ. ಫೋನಲ್ಲಿ ನೋಡಿದಾಗಲೇ ಅಲ್ಲ, ನೀವು ಅದು ತೋರಿಸ್ತೀರಲ್ವಾ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಏನು ಕೆಲಸ ಅಂತ ಹೇಳಿ. ಈಗ ಅದಕ್ಕೆ ನಾವು ಹುಡಿಕೊಂಡು ಎಷ್ಟು ಗೊತ್ತಾ ಮೇಡಮ್, ಇಲ್ಲಿ ಒಂದು ರೌಂಡ್ ಬಸ್ ಸ್ಟ್ಯಾಂಡಿಂದ ಹೋಗಿದ್ದೀವಿ. ಇವಾಗ ಮಿಸ್ ಮಾಡ್ಕೊಂಡಿದ್ದೀರಾ ದಾರಿ. ಮೇಡಮ್ ಓನರ್ ಆಫ್ ಫ್ಯಾನ್ಸಿ ಸ್ಟೋರ್, ಅಲಂಕಾರ್ ಫ್ಯಾನ್ಸಿ ಸ್ಟೋರ್ ಅಂತ ಹೇಳ್ಬೋದು. ಲೆಟ್ಸ್ ವೆಲ್ಕಮ್ ಹರ್. ಹಾಯ್, ಹೆಲೋ, ನಮಸ್ತೆ. ಶಿರಾ ಅಲಂಕಾರ್ ಫ್ಯಾನ್ಸಿಯಿಂದ. ನಾನೇನಂತಂದರೆ ನಮ್ಮ ಶಾಪ್ ಬಗ್ಗೆ ಸ್ವಲ್ಪ ವೀಡಿಯೋಸ್ ಮಾಡಬೇಕಿತ್ತು. ಇಲ್ಲಿ ನನ್ನ ಹತ್ರ ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ ಆಗ್ತಾ ಇದ್ದೀನಿ ಡೈಲಿ. ನನ್ನ ಸಿಸ್ಟರ್ ಕೇಳಿದ್ರು ನನ್ನರಲ್ಲೂ ಸ್ವಲ್ಪ ವೀಡಿಯೋಸ್ ಆಗೋಣ, ಬೇರೆ ಕಡೆಗಿಂದನೂ ಬರ್ತಾರೆ, ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ, ನಿನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೇನೂ ಗೊತ್ತಿರಲಿಲ್ಲ ಈ ಶಾಪ್ ಮಾಡೋದಕ್ಕಿಂತ ಮುಂಚೆಗೆ. ನಾನು ಬರೀ ಜಸ್ಟ್ ಹಳ್ಳಿನಲ್ಲಿ ಟೈಲರ್ ಶಾಪ್ ಮಾಡ್ಕೊಂಡಿದ್ದೆ ಅಷ್ಟೇ. ಟೈಲರು ಮನೆಯಲ್ಲೇ ಮಿಷಿನ್ ಇಟ್ಕೊಂಡು ಒಂದು ಚಿಕ್ಕದಾಗಿ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಒಂದೊಂದೇ ಇಡ್ತಾ ಹೋಗ್ಬಿಟ್ಟು ಇದೊಂದು ಐಡಿಯಾ ಬಂದು ನಾನು ಈ ಥರ ಒಂದೆಲ್ಲ ಮಾಡ್ಕೊಂಡಿದ್ದೀನಿ. ಎಲ್ಲ ಥರದ್ದು ಅಂದರೆ ಬ್ರೈಡಲ್ ಇರ್ಬೋದು, ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚಿಂಗ್ ಇರ್ಬೋದು, ಲೆಹಂಗಾ, ಪ್ರತಿಯೊಂದೂ ಡಿಸೈನ್, ಎಲ್ಲ ಥರ ಡಿಸೈನ್ ಕೂಡ ಮಾಡ್ಕೊಡ್ತೀನಿ ಸ್ಟಿಚಿಂಗಿಂದ ಇಟ್ಕೊಂಡು. ಹಾಗೆ ನನ್ನ ಹತ್ರ ಏನೇನು ಐಟಮ್ ಕೂಡ ಸಿಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಡವೆ ಸೆಟ್ಗಳು. ನೋಡಿ, ಇದು ಒಡವೆ ಸೆಟ್ಟು. ಅಂದರೆ ನಾನು ರೆಂಟಿಗೆ ಕೊಡ್ತೀನಿ. ಆ್ಯಕ್ಚುಲಿ ರೆಂಟಿಗೆ ತುಂಬ ಜನ ಕೇಳಿದ್ದಾರೆ, ತುಂಬ ಜನ ತೊಗೊಂಡೋಗಿದ್ದಾರೆ. ಆಲ್ರೆಡಿ 4 ಇಯರಿಂದಲೂ ಕೂಡ ನಾನು ರೆಂಟಿಗೆ ಕೊಡ್ತೀನಿ. ಇದೊಂದು ಸೆಟ್ ಇದೆ. ಹಾಗೆ ನೆಕ್ಸ್ಟು ಇದೊಂದಿದೆ. ಇದನ್ನಂತೂ ತುಂಬ ಜನ ಕೇಳ್ತಾರೆ, ಹಾಕಿರೋರೆ ಮತ್ತೆ ಕೇಳ್ತಾರೆ, ಅಷ್ಟು ಚೆನ್ನಾಗಿದೆ ಇದು. ಸೆಕೆಂಡ್ ಒನ್. ನೆಕ್ಸ್ಟು ಇದೊಂದು ಸಿಂಪಲ್ಲಾಗಿ ಕೇಳ್ತಾರೆ. ಈಗ ಯಾರಿಗಾದರೂ ಹುಡುಗಿರಿಗೆ ಫಸ್ಟ್ ಒನ್ ಶಾಸ್ತ್ರ ಮಾಡಬೇಕಾದ್ರೆ ಆ ಟೈಮಲ್ಲೆಲ್ಲ ಕೇಳ್ತಾರೆ. ಕೆಲವೊಬ್ಬರು ಸಿಂಪಲ್ಲಾಗೂ ಕೇಳ್ತಾರೆ. ಸಿಂಪಲ್ ಏನಾದರೂ ಫಂಕ್ಷನ್ ಇದ್ದರೆ ಆ ಟೈಮಲ್ಲಿ ಹಾಕ್ಕೊಳ್ಳೋದಕ್ಕೆ ಕೂಡ ಇದನ್ನು ತುಂಬ ಸರ್ತಿ ತೊಗೊಂಡೋಗಿದ್ದಾರೆ ಎಲ್ಲರೂ. ಅದಾದಮೇಲೆ ಈ ಬಾಕ್ಸಲ್ಲಿರೋದು ಕೂಡ ಫುಲ್ ಸೆಟ್ ಇದೆ. ಇನ್ನು 4 ಸೆಟ್ ಇದೆ, ಅದು ಬಾಡಿಗೆ ಹೋಗಿದೆ, ರೆಂಟಿಗೆ ತೊಗೊಂಡೋಗಿದ್ದಾರೆ. ಇದು ಡಾಬ್, ಗೊತ್ತಾಗುತ್ತೆ ಇದು ಡಾಬು. ಇದು ರಿಸೆಪ್ಷನ್ ಸೆಟ್. ಇದು ಕೂಡ ತುಂಬ ಟೈಮಲ್ಲಿ ತೊಗೊಂಡೋಗಿದ್ದಾರೆ ಆಲ್ರೆಡಿ. ಆಮೇಲೆ ನೆಕ್ಸ್ಟು ಇದಂತೂ ಫುಲ್ ಟ್ರೆಂಡಿಂಗಲ್ಲಿದೆ ಈಗ. ಮೈ ಫೇವ್ರೇಟ್ ಒನ್ ಗೈಸ್. ತುಂಬ ಜನ ತೊಗೊಂಡೋಗಿದ್ದಾರೆ. ಇದರಲ್ಲೂ ಕೂಡ ಒಂದು 4 ಕಲರ್ಸ್ ಇದೆ. ಇದನ್ನು ಕೂಡ ತುಂಬ ಜನ ತೊಗೊಂಡೋಗಿದ್ದಾರೆ. ನೋಡಿ, ಈ ಥರ ನಾನ್ ಬ್ರೈಡಲ್ಸು. ಇದು ಹುಡುಗಿಯರು, ಸಿಸ್ಟರ್ಸು ಮತ್ತು ಅವ್ರ ಅಮ್ಮಂದರು, ಆಂಟಿದಿರು, ಹಿಂಗೆ ಯಾರಾದರೂ ಇರ್ತಾರಲ್ವ ಮನೆಯಲ್ಲಿ, ಅವ್ರು ಹಾಕೊಳ್ಳೋದಕ್ಕೆ ತುಂಬ ಜನ ಸೆಟ್ಸ್ಗಳು ಕೇಳ್ತಾರೆ. ಅವ್ರಿಗೂ ಕೂಡ ಇದ್ದಾವೆ, ತುಂಬ ಇದ್ದಾವೆ ಕಲೆಕ್ಷನ್ಸು. ಅದಾದಮೇಲೆ ಇದು ಜುಮ್ಕಾಸು, ಇದೆಲ್ಲ ಪೇರ್ ಸಿಗುತ್ತೆ ನಿಮಗೆ. ಹಾಗೆ ನೋಡಿ, ಇದೆಲ್ಲ ಏಡಿ ಸ್ಟೋನ್ ಐಟಮ್ಸಿಂದ ಬರುತ್ತೆ ಗೈಸ್. ಎಷ್ಟು ಲಕ್ಸುರಿ ಆಗಿದೆ ಗೈಸ್, ನೋಡಿ. ವಾವ್, ನೋಡಿ, ಇದೆಲ್ಲ ಸ್ಟೋನಲ್ಲಿ ಬರುತ್ತೆ. ಮೊದಲು ನಿಮಗೆ ಸಿಗ್ತಾ ಇತ್ತು ಜಸ್ಟ್ ಬರೀ ಮೆಟಲಲ್ಲಿ ಸಿಗ್ತಾ ಇತ್ತು. ಈಗೆಲ್ಲ ಬರೀ ಏಡಿ ಸ್ಟೋನಲ್ಲಿ ಬಂದಿದೆ ಇದು ಐಟಮ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಕೂಡ ಕ್ರಿಸ್ಟಲ್ ಬೀಡ್ಸಲ್ಲಿ ಏಡಿ ಸ್ಟೋನಲ್ಲಿ ಬಂದಿರುತ್ತೆ. ಮತ್ತು ನೋಡಿ, ಇದು ಲೈಟ್ ಕಲರ್, ಪಿಸ್ತಾ ಕಲರು. ಹಾಗೆ ಇದರಲ್ಲಿ ಲೈಟ್ ಪಿಂಕು, ಲೈಟ್ ಪರ್ಪಲ್ ಅದು ಕೂಡ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಕೂಡ ಗ್ರೀನ್ ಸೆಟ್ಟಿಗೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಬಂದು ನಮ್ಮ ಶಾಪಿಗೆ ವಿಸಿಟ್ ಕೊಟ್ಟು ನೋಡಿ. ಏನು ತೋರಿಸೋದು ಏನು ಬಿಡೋದು ನನಗಂತೂ ಗೊತ್ತಿಲ್ಲ. ತುಂಬ ಐಟಮ್ಸ್ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ, ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ. ಯಾವ್ದಾಗುತ್ತೋ ಅದು ನಾನು ತೋರಿಸ್ತಾ ಹೋಗ್ತೀನಿ. ಹಾಗೆ ನೋಡಿ, ಇದೆಲ್ಲ ಬ್ಯಾಂಗಲ್ಸ್ಗಳು. ನೋಡಿ, ಇದೆಲ್ಲ ಬ್ಯಾಂಗಲ್ಸು.
ಅಂದರೆ ಎಲ್ಲ ಕೂಡ ನ್ಯೂ ಟ್ರೆಂಡಿಂಗಲ್ಲಿ ಬಂದಿರೋದು ಇದೆಲ್ಲ. ಇದಾದಮೇಲೆ ಈ ಥರ ತುಂಬ ಇದೆ, ಇಲ್ಲೂ ಇದೆ, ಇಲ್ಲೆಲ್ಲ ಇದೆ. ಇದೆಲ್ಲ ಫುಲ್ ಬ್ಯಾಂಗಲ್ಸ್, ಆಲ್ ವೆರೈಟೀಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಹಾಗೆ ಇದು ರಿಸೆಪ್ಷನ್ಗಳಿಗೆ ಸೆಟ್ಸ್ಗಳು, ಅಂದರೆ ಅವ್ರ ಸಿಸ್ಟರ್ಸು ಆ ಥರ ಯಾರಾದರೂ ಇರೋರೆಲ್ಲ ತೊಗೊಂಡು ಹೋಗೋ ಥರದ್ದು ಇದೆಲ್ಲ. ಎಲ್ಲ ಓಪನ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ. ಹಾಗೆ ಸಿಂಗಲ್ ಸಿಂಗಲ್ ಬೀಡ್ಸ್ ಸರಗಳೆಲ್ಲನೂ ಇದ್ದಾವೆ. ಅವೆಲ್ಲನೂ ಕೂಡ ನೋಡಿ, ಎಲ್ಲ ಫುಲ್ ಸಿಂಗಲ್ ಬೀಡ್ಸ್ ಸರಗಳು. ಇದೆಲ್ಲ ಕಾಸ್ಮೆಟಿಕ್ ಬರುತ್ತೆ. ಇದೆಲ್ಲನೂ ಕೂಡ ನಾನು ಒಂದೊಂದೇ ಸಿಂಗಲ್ ಸಿಂಗಲ್ ತೋರ್ಸೋಕ್ಕಾಗೋದಿಲ್ಲ. ಈ ಥರ ಬರುತ್ತೆ. ನೆಕ್ಸ್ಟು ಇದೆಲ್ಲ ಈ ಥರ ಬರುತ್ತೆ. ಎಲ್ಲ ಐಟಮ್ಸ್ ಎಲ್ಲ ಖಾಲಿಯಾಗಿದೆ. ಇನ್ನೂ ಹಬ್ಬಕ್ಕೆ ಇವಾಗ ದಸರಾಗೆಲ್ಲ ಸ್ಟಾಕ್ ಮಾಡಬೇಕು. ಸೊ ಸದ್ಯಕ್ಕೆ ಇಷ್ಟೇ. ಇದು ಮೇಕಪ್ಸ್ ಐಟಮ್ಸ್ ಎಲ್ಲ ಇಷ್ಟೇ ಇರೋದು. ಇವಾಗ ಎಲ್ಲ ಖಾಲಿಯಾಗಿದೆ, ತೊಗೊಂಡು ಬರ್ಬೇಕು. ಮತ್ತೆ ನೆಕ್ಸ್ಟ್ ಸ್ಟಾಕ್ ಮಾಡಬೇಕು. ರಿಸ್ಟಾಕ್ ಆಗುತ್ತೆ, ದಸರಾಗೆಲ್ಲ ರಿಸ್ಟಾಕ್ ಆಗುತ್ತೆ. ಹಾಗೆ ನೋಡಿ, ಇದೆರಡು ಸರಗಳು ತೋರಿಸಿರ್ಲಿಲ್ಲ. ಇದು ಕೂಡ ಬೀಡ್ಸ್ ಸರಗಳು. ಎಲ್ಲನೂ ಸರಗಳು ಬೀಡ್ಸ್ ಇದ್ದಾವೆ, ಬಟ್ ಇದೊಂದು ಹೊಸ್ದಾಗಿ ಬಂದಿತ್ತು. ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ರೇಟು ಕೂಡ ಹಾಗೆ ನಾವೇನು ತುಂಬ ಜಾಸ್ತಿ ಇಟ್ಟಿಲ್ಲ. ಎಲ್ಲದಕ್ಕೂ ನೋಡಿಕೊಂಡೆ ಕಡಿಮೆ ಪ್ರೈಸಲ್ಲೇ ಇಟ್ಟಿದ್ದೀವಿ. ಆಲ್ಮೋಸ್ಟು ಎಲ್ಲ ನಮ್ಮ ಹಳ್ಳಿ ಕಡೆಗಳವರೇ. ಹಾಗಾಗಿ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡು ಕೂಡ ತುಂಬ ಜನ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋಕ್ಕೆಲ್ಲ ಬರ್ತಿದ್ದಾರೆ. ಹಾಗಾಗಿ ರೀಸನಬಲ್ ಪ್ರೈಸೇ ಇಟ್ಟಿರ್ತೀವಿ. ಸೊ ಬೇರೆ ಕಡೆಗಿಂತ ಇಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಹಂಗೂ ಇನ್ನೊಂದು ಕಡೆಗೆ ಕಡಿಮೆ ಸಿಕ್ಕುತ್ತೆ ಅಂತ ನಾನು ಹೇಳ್ಬೋದು. ನಾನು ಇನ್ನೂ ಕಡಿಮೆ ಮಾಡೇ ಕೊಡ್ತೀನಿ, ಏನು ತೊಂದರೆ ಇಲ್ಲ. ಸೊ ಐಟಮ್ ನೋಡಿ ತೊಗೋಬೋದು. ಹಾಗೆ ನೋಡಿ, ಗಿಫ್ಟ್ ಐಟಮ್ಸ್ ಇದೆಲ್ಲ. ಯಾರಿಗಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಂತಂದರೆ ಆರಾಮಾಗಿ ಇದನ್ನು ಬೈ ಮಾಡಿ ಕೊಡಿ. ನಮ್ಮ ಹತ್ರ ಬ್ಲೌಸು, ಸ್ಟಿಚಿಂಗು, ಎಂಬ್ರಾಯ್ಡ್ರಿ ವರ್ಕು, ಸೊ ಬ್ಯಾಂಗಲ್ಸು ಪ್ರತಿಯೊಂದು ಸೆಟ್ ಆಗುತ್ತೆ. ಇಲ್ಲೇ ನಿಮಗೆ ಅಡ್ಜಸ್ಟ್ ಆಗೋಗ್ಬಿಡುತ್ತೆ, ಎಲ್ಲೂ ಹೋಗೋ ಆಗಿಲ್ಲ. ಹಾಗೆ ರಿಟರ್ನ್ಸ್ ಗಿಫ್ಟು ಕೂಡ ನಾನು ಇಟ್ಟಿದ್ದೀನಿ. ನೋಡಿ, ಇದು ಲೈಟಿಂಗ್ಸ್ ಬರುತ್ತೆ, ತಾಜ್ ಮಹಲ್. ಹಾಗೆ ನೋಡಿ, ಇದು ಈ ಥರ ಬರುತ್ತೆ. ಇವನಂತೂ ದೊಡ್ಡ ಸೋಂಬೇರಿ ಗೈಸ್. ನೋಡಿ, ಹಾಗೆ ರಿಟರ್ನ್ಸ್ ಗಿಫ್ಟು ಕೂಡ ಇದೆಲ್ಲ ಕೊಡ್ಬೋದು, ಚೆನ್ನಾಗಿರುತ್ತೆ. ಫೋಟೋ ಫ್ರೇಮ್, ಇದು ಕ್ರಿಸ್ಟಲಲ್ಲಿ ಬಂದಿದೆ. ಈಗ ಎಷ್ಟು ನೀಟಾಗಿರುತ್ತೆ ನೋಡಿ. ಮೊದಲೆಲ್ಲ ಪ್ಲೈನ್ ಬರ್ತಾಯಿತ್ತು, ಈಗಲೂ ಕೂಡ ಪ್ಲೈನ್ ಬಂದಿದೆ. ಅಂದರೆ ಅವ್ರವ್ರ ಬಡ್ಜೆಟಿಗೆ ತಕ್ಕಂಗೆ ತೊಗೋಬೋದು. ಜಸ್ಟ್ 150ಇಂದ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಪ್ಲೈನಿಂದನೂ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದೆಲ್ಲ ಕ್ರಿಸ್ಟಲ್ ಐಟಮ್ಸು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದಕ್ಕಿಂತ ಒಂದು ರಾಧಾಕೃಷ್ಣ ತುಂಬ ಚೆನ್ನಾಗಿದೆ. ಯಾರದೇ ಮದುವೆಗಾದ್ರೂ ಫೋಟೋ ಫ್ರೇಮ್ಸ್ ತೊಗೊಂಡು ಹೋಗ್ತಾರಲ್ವ, ಅವಾಗ ಈ ಥರದ್ದು ಕೊಡ್ಬೋದು. ಹಾಗೆ ಗೃಹ ಪ್ರವೇಶಗಳಿಗೆ ಮತ್ತು ಮನೆಗಳಿಗೆ ಹಾಕೋದಕ್ಕೆ ಕ್ಲಾಕ್ ನೋಡಿ, ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದೊಂದು ಪಿಕಾಕ್ ಡಿಸೈನಲ್ಲಿ. ಹ್ಯಾಂಡ್ ಪರ್ಸ್ ಇದು ನೋಡಿ, ಇದಕ್ಕೆ ಚೈನ್ ಕೂಡ ವಿತ್ ಚೈನಲ್ಲೂ ಬಂದಿರುತ್ತೆ ನೋಡಿ. ಇದು ವಾವ್ ಗೈಸ್, ಎಷ್ಟು ಫ್ಯಾನ್ಸಿ ಆಗಿದೆ ನೋಡಿ. ಇದು ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ ಅಥವಾ ಪಾರ್ಟಿ ವೇರು ಆರಾಮಾಗೆ ಇದು ತೊಗೊಂಡು ಹೋಗ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಈ ಥರ, ವಾವ್, ಈ ಥರ ಬರುತ್ತೆ ನೋಡಿ. ವೆರಿ ನೈಸ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ಹಾಗೆ ಇರುತ್ತೆ. ಕಡಿಮೆ ಪ್ರೈಸಲ್ಲಿ ಇಷ್ಟೆಲ್ಲ ಚೆನ್ನಾಗಿರೋ ಸಿಗುತ್ತೆ ಗೈಸ್. ನೋಡಿ, ಇದು ಕೂಡ ಫ್ಯಾನ್ಸಿ ಆಗಿದೆ. ವಾವ್, ಬ್ಯೂಟಿ. ನೆಕ್ಸ್ಟ್ ಇದೊಂದು ನೋಡಿ, ಹಾಗೆ ನಿಮಗೆ ಮಿರರ್ ಕೂಡ ಇದೆ, ಆರಾಮಾಗಿ ಮೇಕಪ್ ಮಾಡ್ಕೋಬಹುದು. ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಮಿರರ್ ಕೂಡ ಎಕ್ಸಾಕ್ಟ್ ಆಗಿ ಮರ್ತು ಬಂದಿದ್ದೀವಿ ಅಥವಾ ಗೊತ್ತಾ, ಈಗ ಮಾಡೆಲ್ಸ್ಗಳೆಲ್ಲ ಇದು ನೋಡಿಕೊಂಡು ಇದೆಲ್ಲ ಒಂದೊಂದು ದಿನಕ್ಕೆ ಅಂತ ಹೇಳಿ ಫ್ಯಾನ್ಸಿ ವೇರ್ ಹಾಕ್ತಿರ್ತಾರಲ್ಲ. ಸೊ ಇಟ್ಸ್ ವೆರಿ ಸೂಟಬಲ್ ಥಿಂಗ್ ಅಂತ ಹೇಳ್ಬೋದು. ವೆರಿ ನೈಸ್ ಗೈಸ್, ಲೈಕ್ ಇಟ್. ಮೀನ್ಸ್ ವೈಟ್ ಕಲರ್ ಸಕ್ಕತ್ತಾಗಿದೆ ಗೈಸ್. ನೋಡಿ, ಕ್ವಾಲಿಟಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಲೆದರಲ್ಲಿ ಬರುತ್ತೆ. ಜಿಪ್ಗಳು ಅಷ್ಟೇ ಇದೆ, ಇನ್ನು ಒಳಗಡೆಗೂ ಕೂಡ ಇದೆ. ಆಪ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಗೈಸ್. ವೆರಿ ನೈಸ್. ನಮ್ಗೆ ಟೈಮ್ ಇಲ್ಲ ಅಷ್ಟೆಲ್ಲ ಫುಲ್ ಓಪನ್ ಮಾಡಿಕ್ಕೆ ತೋರಿಸ್ಲಿಕ್ಕೆ, ಬಿಕಾಸ್ ಒಂದು ಐಟಮ್ಸ್ ಅಲ್ಲ. ಸೊ ಜಸ್ಟ್ ಒಂದು ನಾರ್ಮಲ್ ಐಟಮ್ಸ್ನ ತೋರಿಸ್ತಾ ಇದ್ದೀವಿ. ಐ ಮೀನ್ ಟೈಮ್ ಇಲ್ಲದೆ ಇರೋ ಕಾರಣ. ಸೊ ಇಟ್ಸ್ ಆಲ್ ಬ್ಯಾಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಇದು ನಾವೇನಿದ್ರು ಬೇಸಿಕ್ಸ್ ತೋರಿಸ್ತಾ ಇದ್ದೀವಿ, ಇನ್ನೂ ಸುಮಾರಿದೆ. ಸೊ ನೀವು ಶಾಪಿಗೆ ವಿಸಿಟ್ ಮಾಡಿದ್ರೆ ಸೊ ದಟ್ ಯು ಕ್ಯಾನ್
ಈಸಿಲಿ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದು. ವಾವ್, ನೈಸ್. ಗೈಸ್, ಇವತ್ತಿನ ವಿಡಿಯೋ ಆಗಿತ್ತು ನಮ್ದು ಶಾಪ್ ಟೂರು. ಸೊ ಇದರಲ್ಲಿ ನಿಮ್ಗೇನ್ ತುಂಬಾ ಇಷ್ಟ ಆಯ್ತು ಅಥವಾ ನಮ್ಮ ಶಾಪ್ನ ಇನ್ನು ಏನ್ ಅಪ್ಡೇಟ್ ಮಾಡ್ಬೋದು ಅಥವಾ ನಿಮ್ಗೇನಾದ್ರೂ ಪರ್ಟಿಕ್ಯುಲರ್ ಆಗಿ ಐಟಮ್ಸ್ ಬೇಕಿತ್ತು ಅಥವಾ ನಿಮ್ಗೆ ಲೈಕ್ ಏನಾದ್ರೂ ಬ್ಲೌಸ್ ಏನಾದ್ರೂ ಬೇಕಿತ್ತು, ಎಂಬ್ರಾಯ್ಡರಿ ಏನಾದ್ರೂ ಮಾಡ್ಬೇಕಿತ್ತು ಅಂತಂದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಐಡಿಗೆ ನಾನು ಇಲ್ಲಿ ಮೆನ್ಷನ್ ಮಾಡಿರೋ ಅರುಣಾ ಅವರು ಯಾದವ್ ಅನ್ನೋ ಇನ್ಸ್ಟಾಗ್ರಾಮ್ ಐಡಿಗೆ ನೀವು ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ, ಅಂಡ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬಲ್ ಬಂದ್ಬಿಟ್ಟು 711 ಸಮಥಿಂಗ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ನಾನು ಏನೋ ವಿಡಿಯೋಸ್ನ ಅಪ್ಲೋಡ್ ಮಾಡದೇ ಇದ್ರು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಟೇಕ್ ಕೇರ್.